ಹಾಯ್ ಗಾಯ್ಸ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಜೀವನದ ಪ್ರತಿಯೊಂದು ಆರಂಭಕ್ಕೂ ದೇವರ ಆಶೀರ್ವಾದ ಮುಖ್ಯ. ಅದಕ್ಕಾಗಿ ಇಂದು ನಾವು ದೇವಸ್ಥಾನಕ್ಕೆ ಹೊರಟಿದ್ದೇವೆ. ಯಾವ ದೇವಸ್ಥಾನ ಗೊತ್ತಾ? ಬನ್ನಿ ನೋಡೋಣ. ನೋಡಿ, ಇದು ಯಾವ ಟೆಂಪಲ್ ಅಂತ ಹೇಳಿ ನಿಮಗೆ ದೂರದಿಂದಲೇ ನೋಡುವಾಗ ಗೊತ್ತಾಗ್ಬೋದು ಯಾವ ಟೆಂಪಲ್. ನೋಡಿ, ಇದು ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಕಟೀಲು. ದಕ್ಷಿಣ ಕನ್ನಡ ಜಿಲ್ಲೆಯ ಕಟೀಲು ಎಂಬ ಊರಿನಲ್ಲಿ ನಂದಿನಿ ನದಿಯ ಮಧ್ಯದಲ್ಲಿರುವ ದ್ವೀಪದ ಮೇಲೆ ನಿರ್ಮಿಸಲಾದ ಅತ್ಯಂತ ಪ್ರಸಿದ್ಧ ಶಕ್ತಿಪೀಠಗಳಲ್ಲಿ ಒಂದಾಗಿದೆ. ಇಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ಅಂದರೆ ಮೊದಲೇ ಮಗುವಿಗೆ ಇಲ್ಲಿ ಅನ್ನವನ್ನು ನೀಡಲಿಕ್ಕೆ ಬರ್ತಾರೆ. ಹಾಗೆ ಅಕ್ಷರಾಭ್ಯಾಸವನ್ನು ಮಾಡಲಿಕ್ಕೆ, ಅಕ್ಷರಾಭ್ಯಾಸದಲ್ಲಿ ಓಂ ಅಥವಾ ಆ, ಶ್ರೀ ಹೀಗೆಲ್ಲ ಬರೀತಾರೆ. ಹಾಗೆ ಇಲ್ಲಿ ಮದುವೆ ಕೂಡ ನಡೀತದೆ. ಮದುವೆ ನಡೆದು ಮತ್ತು ಬೇರೆ ಕಡೆಯಲ್ಲಿ ಮದುವೆ ಆದರೂ ಕೂಡ ಹೊಸ ಮದುಮಗ ಮದುಮಗಳು ಇಲ್ಲಿಗೆ ಬಂದು ದೇವಿಯ ಆಶೀರ್ವಾದವನ್ನು ಪಡೆದುಕೊಂಡೆಲ್ಲ ಹೋಗ್ತಾರೆ. ಪುರಾಣದ ಪ್ರಕಾರ ಇಲ್ಲಿ ದೇವಿಯು ಅರುಣಾಸುರನನ್ನು ಸಂಹಾರ ಮಾಡಿದ ಬಳಿಕ ಇಲ್ಲಿ ಬಂದು ನೆಲೆಯಾಗಿದ್ದಾರೆ ಅಂತ ಹೇಳ್ತಾರೆ. ನಾವು ಇಲ್ಲಿಗೆ ಬರುವಾಗ ಮೊದಲು ನಾವು ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಹೋಗಿ ನಂತರ ಕಟೀಲಿಗೆ ಬರಬೇಕು ಅಂತ ಸಹ ಮೊದಲಿನವರು ಹೇಳ್ತಾರೆ. ಇದು ನೋಡಿ ನಂದಿನಿ ನದಿ. ಈ ನಂದಿನಿ ನದಿಯ ಮಧ್ಯದಲ್ಲಿ ಈ ದೇವಿಯು ನೆಲೆಸಿರ್ತಾರೆ. ಇದು ಎಲ್ಲಿಂತ ಹೇಳಿದರೆ ಕೋಡಿಕಲ್ ಬೆಟ್ಟದ ಪ್ರದೇಶದ ಪಶ್ಚಿಮ ಘಟ್ಟದಲ್ಲಿ ಇದು ನೆಲೆಯಾಗಿರ್ತದೆ. ಅಲ್ಲಿ ಇದರ ಉದ್ಭವ ಆಗಿರ್ತದೆ. ಅದರ ಮಧ್ಯೆ ನೋಡಿ, ಇದು ನಮಗೆ ಊಟದ ಅಲ್ಲಿಗೆ ಹೋಗುವಂತಹ ಒಂದು ಬ್ರಿಡ್ಜ್ ಉಂಟು, ಆಚೀಚೆ ನದಿ. ಈ ಆನೆಯ ಹೆಸರೇನು ಅಂತ ಗೊತ್ತುಂಟ? ಲಕ್ಷ್ಮಿ ಅಂತ ಹೇಳಿ. ಇದಕ್ಕೆ ನಾವು ಬಾಳೆಹಣ್ಣು ಅಥವಾ ಹಣ್ಣು, ಬೇರೆ ತೆಂಗಿನಕಾಯಿ ಅಂತ ಇಂಥದ್ದೆಲ್ಲ ಕೊಟ್ಟರೆ ನಮಗಿದನ್ನು ತೆಕ್ಕೊಂಡು ನಮಗೆ ಆಶೀರ್ವಾದವನ್ನು ಮಾಡ್ತದೆ. ಈ ಆಶೀರ್ವಾದ ಮಾಡೋದ್ರಿಂದ ನಮಗೆ ಶುಭ ಅಂತ ಹೇಳ್ಬೋದು. ಹಾಗೆ ಇದರ ಆಶೀರ್ವಾದ ಪಡೀಲಿಕ್ಕೋಸ್ಕರ ಹಲವು ಭಕ್ತಾದಿಗಳು ಇಲ್ಲಿಗೆ ಬರ್ತಾರೆ. ಇಲ್ಲಿ ನಾವು ಗೋಶಾಲೆಯನ್ನು ಸಹ ನೋಡ್ಬೋದು. ಇಲ್ಲಿಗೆ ಭಕ್ತರು ಗೋಶಾಲೆಗೆ ಮೇವು, ಆಹಾರ ಅಥವಾ ಹಣವನ್ನು ದಾನ ಮಾಡಿ ಗೋ ಸೇವೆಯಲ್ಲಿ ಭಾಗವಹಿಸುತ್ತಾರೆ. ಇದೆಲ್ಲ ಮಾಡಿದರೆ ನಮಗೆ ಒಳ್ಳೆಯದು. ಅದು ನೋಡಿ, ಅಲ್ಲೊಂದು ಸಣ್ಣ ಕರು ಸಹ ಉಂಟು. ಅದು ಇದರದ್ದೇ ಕರು ಆಗಿರ್ತದೆ. ನೋಡಲಿಕ್ಕೆ ಮುದ್ದು ಮುದ್ದಾಗಿ ಉಂಟು ನೋಡಿ. ತಾಯಿಯ ಆಶೀರ್ವಾದವನ್ನು ಪಡೆದು ಆನೆ ಮತ್ತು ಗೋಶಾಲೆ ಇವುಗಳನ್ನೆಲ್ಲ ನೋಡಿ ನಂತರ ನಾವು ಊಟಕ್ಕೆ ತೆರಳಿದೆವು. ಅಲ್ಲಿ ನೋಡಿ, ನಾವೇ ಸಾಲಾಗಿ ಬಂದು ಪ್ರಶಾಂತವಾಗಿ ಕೂರಬೇಕು. ನಂತರ ಅವರೇ ನಮಗೆ ಬಡಿಸ್ತಾ ಬರ್ತಾರೆ. ಮಧ್ಯಾಹ್ನದ ಊಟಕ್ಕೆ ಉಪ್ಪಿನಕಾಯಿ, ಚಟ್ನಿ ಮತ್ತು ಅನ್ನ ಸಾಂಬಾರು ಹೀಗೆ ಇರ್ತದೆ. ಹಾಗೆ ಬೆಳಿಗ್ಗೆಯ ಸಮಯದಲ್ಲಿ ಬೆಳಿಗ್ಗೆ ಬೇಗ ಹೋದರೆ ಸಹ ಗಂಜಿ ಊಟ ಮತ್ತು ಚಟ್ನಿ ಇರ್ತದೆ. ಹಾಗೆ ಇಲ್ಲಿ ಭಕ್ತರು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಅನ್ನ ಸಂತರ್ಪಣೆಗೆ ದೇಣಿಗೆ ಕೂಡ ಇಲ್ಲಿ ಮಾಡ್ಬೋದು. ಹಾಗೆ ಇಲ್ಲಿ ಮದುವೆಯಾಗದವರು ಮದುವೆಯಾಗಲು ದೇವಿಯಲ್ಲಿ ಪ್ರಾರ್ಥಿಸಿಕೊಂಡು ಅದಕ್ಕೆ ಬೇಕಾದಂತಹ ಪೂಜಾ ಪುನಸ್ಕಾರಗಳನ್ನು ಮಾಡಿದರೆ ಖಂಡಿತವಾಗಿಯೂ ಇಲ್ಲಿ ಮದುವೆಯಾಗಲು ದೇವಿಯ ಆಶೀರ್ವಾದವನ್ನು ನೀಡ್ತಾರೆ. ಹಾಗೆ ನೀವು ಸಹ ಒಮ್ಮೆ ದೇವಿಯ ಆಶೀರ್ವಾದವನ್ನು ಪಡೆಯಲು ಇಲ್ಲಿಗೆ ಬನ್ನಿ. ಮನಸ್ಸಿಗೆ ಕೂಡ ಒಂದು ನೆಮ್ಮದಿಯನ್ನು ಇಲ್ಲಿ ನಮಗೆ ಕಾಣ್ಬೋದು. ಹಾಗೆ ಇಂತಹ ವಿಡಿಯೋಕ್ಕಾಗಿ ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇರಿ. ಬಾಯ್ ಬಾಯ್ ಗೈಸ್.